ಇವತ್ತು ನಮ್ಮನ್ನು ಡ್ರಾಪ್ ಮಾಡಕ್ಕೆ ನಮ್ಮ ಸಾಹೇಬರು ಬಂದಿರ್ತೀವಿ. ನಮಸ್ಕಾರ ಎಲ್ರಿಗೂ ನಾನು ಮತ್ತೊಂದರಿಗೆ ಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋ ವಿಶೇಷತೆ ಏನಂದ್ರೆ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು 200 ವರ್ಷದ ಜಯಂತ್ಯೋತ್ಸವ ಇತ್ತು. ಹಾಗೆ ರಾಣಿ ಹಬ್ಬಕ್ಕ ಅವರು 500 ವರ್ಷದ ಜಯಂತ್ಯೋತ್ಸವ ಇತ್ತು. ಎಬಿವಿಪಿ ವತಿಯಿಂದ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಸ್ನೇಹ ಅವರು ಡೀಪ್ ಆಗಿ ಕೂತು ನಿರೂಪಣೆ ಬರೆಯುತ್ತಿದ್ರು. ಸ್ಟೇಜ್ ಮಾಡುವ ಕೆಲಸ ನಮ್ಗೆ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಸಿದ್ದೇಶ್ವರ ಗುಡಿ ಹತ್ರ ಹೋಗಿದ್ದೀವಿ. ಭವ್ಯವಾದ ರಥಯಾತ್ರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಊರಲ್ಲಿ ಗೌಡನ್ ಗತ್ತು ಹೆಂಗೋ ನಾವು ಹೋದಲ್ಲೆಲ್ಲ ನಮ್ ಗತ್ತು ಸ್ವಲ್ಪ ಜೋರಾಗಿ ಇರ್ತೈತ್ರಿ. ಇದನ್ನೆಲ್ಲ ಸ್ವಲ್ಪ ದಿಮಾಕ್ ಅಂತ ಹೇಳ್ತಾರ, ಬಟ್ ದಿಮಾಕ್ ಅಲ್ರಿದ ದೌಲತ್, ರೈತರ ಮಕ್ಕಳ ದೌಲತ್ ರೀ ಇದ. ಈ ಕಾರ್ಯಕ್ರಮಕ್ಕೆ ಹಲವಾರು ಪ್ರತಿಭೆಗಳು ಭಾಗಿಯಾಗಿದ್ದು, ಯಕ್ಷಗಾನ, ಡೊಳ್ಳು, ಇನ್ನೂ ಇತರೆ ಆದಂತ ಪ್ರತಿಭೆಗಳು ಭಾಗಿಯಾಗಿದ್ದು ರೀ. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ವೀರ ವನಿತೆಯರಾಗಿ ಕಾಣಿಸಿಕೊಂಡಿದ್ರಿ. ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಶಿಕ್ಷಕಿಯರು, ವಿದ್ಯಾರ್ಥಿನಿಗಳು ಸಹ ಭಾಗಿಯಾಗಿದ್ದರು. ಭವ್ಯವಾದ ರಥ ಮೆರವಣಿಗೆ ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕದವರೆಗೆ ಬಂತು. ಕಾರ್ಯಕ್ರಮದ ಮಧ್ಯದಲ್ಲಿ ತಾಳು ಮೇಳುಗಳ ಜೊತೆ ಕುಣಿಯೋದೇ ಒಂಥರ ನೋಡಕ್ಕೆ ಚಂದ. ವಿಜಯಪುರದ ನಾರಿಯರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಬುಲ್ಲೋಟು ಪೇಟ ಹಾಕೊಂಡು ತೋರಿಸ್ಕೊಟ್ರಿ ಈ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮವು ಕನಕದಾಸರ ಸರ್ಕಲ್ ಮುಗಿಸಿಕೊಂಡು ಕಂದಗಲ್ ಹನುಮಂತರಾಯ ಮಂದಿರವರೆಗೆ ಇತ್ರಿ. ರಂಗಮಂದಿರದಲ್ಲಿ ಕಾರ್ಯಕ್ರಮ ಇತ್ರಿ. ಕಾರ್ಯಕ್ರಮ ನೋಡುವ ಅದೃಷ್ಟ ಸಿಗಲಿಲ್ಲ, ಯಾಕಂದ್ರೆ ಈ ರಥವನ್ನು ಕರೆಕ್ಟ್ ಟೈಮಿಗೆ ಜಮಖಂಡಿಗೆ ತಲುಪಿಸಬೇಕಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲೇ ಲೇಟ್ ಆಗಿತ್ತು. ಹಂಗೋ ಹಿಂಗೋ ಮಾಡಿ ಜಮಖಂಡಿಗೆ ರಥವನ್ನು ತಲುಪಿಸಿದ್ರೆ, ಆದ್ರೆ ನಮ್ಮ ಜಮಖಂಡಿ ಕಾರ್ಯಕರ್ತರು ಮಳೆ ಹತ್ತಿದ್ರು ರಥಯಾತ್ರೆಯನ್ನು ನಿಲ್ಲಿಸಲಿಲ್ಲ, ಮುಂದುವರಿಸಿದ್ರು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಪ ಸ್ವಲ್ಪ ತಪ್ಪಾಗಿ ಕ್ಷಮೆ ಇರಲಿ. ಮತ್ತೊಂದು ರಿಲೀಸ್ ಸಿಗುವಂತ ಶುಭ ದಿನ. ಧನ್ಯವಾದಗಳು.